ಕೂಲಿ ಕಾರ್ಮಿಕರಿಂದ ಮೊಬೈಲ್ಗಳನ್ನು ಕದ್ದು ಪರಾರಿಯಾಗುತ್ತಿದ್ದ ಡಕಾಯಿತರ ಕಾರು ಮುಗಿಚಿಬಿದ್ದು ಓರ್ವ ಸ್ಥಳದಲ್ಲೇ ಮೃತಪಟ್ಟು ಮತ್ತೊಬ್ಬ ಗಾಯಗೊಂಡಿರುವ ಘಟನೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಳಮಾಚನಹಳ್ಳಿ ಗೇಟ್ ಬಳಿ ಸಂಭವಿಸಿದೆ. ಮೂಲತಃ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಸಿದ್ದೇಶ್ ಅಲಿಯಾಸ್ 21 ವರ್ಷದ ಸಿದ್ದು ಮೃತಪಟ್ಟ ದರೋಡೆಕೋರನಾಗಿದ್ದಾನೆ. ಮತ್ತೊಬ್ಬ ಕನ್ನಮಂಗಲದ ವೈಶಾಖ್ ಗಾಯಗೊಂಡು ಪೊಲೀಸರ ಅತಿಥಿಯಾಗಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಹಾರಡಿ ಬಳಿ ಇರುವ ಕಾರ್ಖಾನೆಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ 4 ಕೂಲಿ ಕಾರ್ಮಿಕರು ತಮ್ಮ ಸ್ವಗ್ರಾಮಗಳಿಗೆ ತೆರಳುವ ಸಲುವಾಗಿ ಎಚ್ ಕ್ರಾಸ್ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಮಾರುತಿ ಕಾರ್ನಲ್ಲಿ ಅಡ್ಡಗಟ್ಟಿದ ದರೋಡೆಕೋರರು ಡ್ರ್ಯಾಗನ್ ಮಾದರಿಯ ಚಾಕು ತೋರಿಸಿ ನಗದು ಕೇಳಿದ್ದಾರೆ. ಆನಂತರ ಮೂವರ ಬಳಿ ಇದ್ದ 3 ಮೊಬೈಲ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇದೇ ವೇಳೆಯಲ್ಲಿ ಗಸ್ತಿನಲ್ಲಿದ್ದ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸತೀಶ್ ಅವರಿಗೆ ಮೊಬೈಲ್ ಕಳೆದುಕೊಂಡ ಕೂಲಿ ಕಾರ್ಮಿಕರು ಮಾಹಿತಿ ನೀಡಿದ್ದಾರೆ. ಕೂಲಿ ಕಾರ್ಮಿಕರ ಮೊಬೈಲ್ ಲೊಕೇಶನ್ ಆಧರಿಸಿ ಬೆನ್ನತ್ತಿದ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸತೀಶ್ ಮತ್ತು ಸಿಬ್ಬಂದಿ ಜಂಗಮಕೋಟೆ ಮಾರ್ಗದಿಂದ ಶಿಡ್ಲಘಟ್ಟ ಕಡೆ ತೆರಳುತ್ತಿದ್ದ ದರೋಡೆಕೋರರ ಕಾರನ್ನ ಹಿಂಬಾಲಿಸಿದ್ದಾರೆ. ಪೊಲೀಸರ ಬಂಧನದ ಭೀತಿಯಿಂದ ವೇಗವಾಗಿ ಕಾರು ಚಲಾಯಿಸಿ ಮಳಮಾಚನಹಳ್ಳಿ ಗೇಟ್ ಬಳಿ ಕಾರು ಮುಗ್ಗರಿಸಿ ಬಿದ್ದಿದೆ. ಇದರಿಂದಾಗಿ ಕಾರಿನಲ್ಲಿ ಇದ್ದ ದರೋಡೆಕೋರ ಸಿದ್ದೇಶ್ ಅಲಿಯಾಸ್ ಸಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮತ್ತೋರ್ವ ವೈಶಾಖ್ ಗಾಯಗೊಂಡಿದ್ದು ಆತನನ್ನ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಡ್ಡ ಹಾಕಿ ಹೊರಗಡೆ ಬಂದು ಇವರಿಗೆ ಚಾಕು, ದೊಡ್ಡದು ಚಾಕು, ಡ್ರ್ಯಾಗನ್ ಥರದ್ದು ಚಾಕು ತೋರಿಸಿ 2 ಜನ ಅವ್ರದ್ದು ಮೊಬೈಲ್ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಅವರಿಗೆ ಹೆದರಿಸಿದ್ದಾರೆ, ದುಡ್ಡು ವಗೇರೆ ಕೇಳಿದ್ದಾರೆ. ದುಡ್ಡು ವಗೇರೆ ಇರಲಿಲ್ಲ, ಇವರ ಹತ್ರ ಜಾಸ್ತಿ ಲೇಬರ್ಸ್ ಇದ್ದಾರೆ. ಸೊ ಅವ್ರದ್ದು ಮೊಬೈಲ್ ಕಿತ್ಕೊಂಡು ಗಾಡಿಯಲ್ಲಿ ಕೂತು ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ಅಲ್ಲಿಂದ. ಆಮೇಲೆ ಜಸ್ಟ್ ಸ್ವಲ್ಪ ಮುಂದೆ ಹೋಗಿ ಇವರಿಗೆ ಗೊತ್ತಾಯಿತು ಕಿ ನಮ್ಮ ಶಿಡ್ಲಘಟ್ಟ ರೂರಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರದ್ದು ಇವತ್ತು ನಿನ್ನೆ ರಾತ್ರಿ ನೈಟ್ ರೌಂಡ್ ಇತ್ತು. ಅವರು ಅದೇ ಫಾರ್ಚುನೇಟ್ಲಿ ಅದೇ ಜಾಗ ಇತ್ತು ಆ ಟೈಮ್ಗೆ, ಸ್ವಲ್ಪ 500 ಮೀಟರ್ಸ್ ಹಿಂದೆ ಮುಂದೆ. ಸೊ ಇವರು ಅವರಿಗೆ ನೋಡಿ ಈ ಗಾಡಿದು ಟಾಪ್ ಲೈಟ್ ಹಾಕಿ ಯಾರು ವೆಹಿಕಲ್ ಬರ್ತಾ ಇದೆ ಅವರಿಗೆ ಕೈ ತೋರಿಸಿ ಸ್ಟಾಪ್ ಮಾಡಿದ್ದಾರೆ. ಅವರಿಗೆ ಕೇಳಿದಾಗ ನಮ್ಮ PSI ಅವರು ಹೇಳಿದ್ದಾರೆ ಈ ಥರ ನಮ್ಮ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. 3 ಜನದು 4 ಜನ ಹತ್ರ ಇತ್ತು ಮೊಬೈಲ್, 3 ಜನದು ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ, ಈ ಥರ ಮಾಹಿತಿ ಕೊಟ್ಟಿದ್ದಾರೆ. ಔಟ್ ಆಫ್ 4 ಜನ 2 ಜನಗೆ ಹೇಳಿದ್ದಾರೆ ಗಾಡಿಯಲ್ಲಿ ಕೂರಿಸಿ ಯಾವ ಸೈಡ್ಗೆ ಹೋಗಿದ್ದಾರೆ ಅವ್ರದ್ದು ನಮ್ಮ ದಾರಿ ತೋರಿಸಿ ಇವರು ಅವ್ರಿಗೆ ಆ ದಾರಿಗೆ ಹೋಗೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಇವರಿಗೆ ಇದು ಕೂಡ ಗೊತ್ತಾಯಿತು ಕಿ ಅವ್ರದ್ದು ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. ಸೊ ಆ ಮೊಬೈಲ್ದು ನಂಬರ್ ತಗೊಂಡು ಅದು ಲೊಕೇಶನ್ ತಗೊಂಡಿದ್ದಾರೆ ನಾವು ನಮ್ಮ ಟೆಕ್ನಿಕಲ್ ಸೈಲಿಂದ. ಅವ್ರಿಗೆ ಲೊಕೇಶನ್ ಬಂತು ಕಿ ಇವರು ಜಗಮಕೋಟೆ ದಾರಿಯಿಂದ ಶಿಡ್ಲಘಟ್ಟ ಕಡೆಗೆ ಬರ್ತಾ ಇದ್ದಾರೆ. ಸೊ ಅದೇ ದಾರಿಗೆ ನಮ್ಮ PSI ಫಾಲೋ ಮಾಡೋಕ್ಕೆ ಹೋಗಿದ್ದಾರೆ. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಮಳಮಾಚನಹಳ್ಳಿ ಗೇಟ್ ಹತ್ರ ಹೋಗಿ ಗೊತ್ತಾಯಿತು ಕಿ ಗಾಡಿ ಪಲ್ಟಿ ಆಗಿದೆ ಅವ್ರದ್ದು ಮಾರುತಿ 800. ಮತ್ತು ಈ 2 ಜನ ನಮ್ಮ ಜೊತೆ ಯಾರು ವಿಕ್ಟಿಮ್ಸ್ ಇತ್ತು ಗಾಡಿಯಲ್ಲಿ ನಮ್ಮ PSI ಜೊತೆಗೆ ಅವರು ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಹೌದು ಸರ್, ಇದೇ ಸೇಮ್ ಗಾಡಿ ಮತ್ತು ಸೇಮ್ ಅಸಾಮಿಗಳು ನಮ್ಮ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. ಆಮೇಲೆ ಸ್ಪಾಟಲ್ಲಿ ಆ ಫೆಟಲ್ ಆಕ್ಸಿಡೆಂಟ್ ಕಾರಣ ಬಗ್ಗೆ ಗಾಡಿ ಪಲ್ಟಿ ಆಯಿತು. ಒಬ್ರದ್ದು ಸ್ಪಾಟಲ್ಲಿ ಡೆತ್ ಆಯಿತು. ಅವ್ರದ್ದು ಹೆಸರು ಸಿದ್ದು. ಅವರು ಅರೌಂಡ್ ಸಿದ್ದೇಶ್ ಅಲಿಯಾಸ್ ಸಿದ್ದು, ಚಿತ್ತೂರು ಅವ್ರದ್ದು ಮೂಲತಃ ವಾಸ. ಬಟ್ ಅರೌಂಡ್ 25 ಇಯರ್ಸ್ ಏಜ್ ಇದೆ ಅವ್ರದ್ದು. ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಸುಮಾರು ದಿನದಿಂದ ಕಾಯವಾರ ಅಲ್ಲಿ ಹೆಂಡತಿ ಜೊತೆ ವಾಸ ಇದೆ. ಆರೋಪಿ ಗಾಡಿಯಲ್ಲಿ ಸಿಕ್ಕಿದೆ. ಅವ್ರದ್ದು ಹೆಸರು ವೈಶಾಖ್. ಅವರು ಕನ್ನಮಂಗಲದವರು, ಬಟ್ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. 3 ವರ್ಷದಿಂದ ಕನ್ನಮಂಗಲ ಅಲ್ಲಿ ಮನೆ ಬಿಟ್ಟು ಕಾಯವಾರ ಅಲ್ಲಿ ಹೆಂಡತಿ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ. ಆ ಗಾಡಿಯಲ್ಲಿ ನಮಗೆ ಬೇರೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ. ಕಬ್ಬಿನದ್ದು ಐಟಮ್ಸ್ ವಗೇರೆ ಸಿಕ್ಕಿದೆ. ಮತ್ತು ಆ ಡ್ಯಾಗರ್ಸ್ ವಗೇರೆ ಏನು ಯೂಸ್ ಮಾಡಿದ್ದಾರೆ ಅದು ಸಿಕ್ಕಿದೆ. ಮತ್ತು ಮೊಬೈಲ್ ಏನು ಕಿತ್ಕೊಂಡು ಹೋಗಿದ್ದಾರೆ, ಮತ್ತು ಅವ್ರದ್ದು ಸ್ವಂತ ಮೊಬೈಲ್ ಐಡೆಂಟಿ ಕಾರ್ಡ್ಸ್ ವಗೇರೆ ಏನಿದೆ ಅದು ಸಿಕ್ಕಿದೆ. ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ. ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಪ್ರೈಮ್ ಆಫೀಸಿ ನಮಗೆ ಈ ಥರ ಆಗ್ತಾ ಇದೆ ಕಿ 2 ಜನ ಕಳ್ಳತನ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಮತ್ತು ಗಾಡಿ ಅದನ್ನು ಕಳ್ಳತನಿಗೆ ಯೂಸ್ ಮಾಡ್ತಾ ಇದ್ದಾರೆ. ಸಿನ್ಸ್ ಮಸ್ತಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಬೇರೆ ಬೇರೆ ಈ ಥರದ್ದು ಜಾಗ ಅಕ್ಕಪಕ್ಕ ಇದೆ. ಅಲ್ಲಿಂದ ಈ ಕಬ್ಬಿನ ವಗೇರೆ ಕಳ್ಳತನ ಮಾಡಿ ಅದನ್ನು ಸೇಲ್ ಮಾಡಿ ರೆಗ್ಯುಲರ್ ಆಗಿ ಈ ಥರ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಕುಡ್ದಿದ್ದಾರೆ. ಅದು ಕೂಡ ನಾವು ಅವ್ರದ್ದು ಮೆಡಿಕಲ್ ವಗೇರೆ ಮಾಡಿದ್ದೀವಿ. 2 ಜನ ತುಂಬ ಕುಡ್ದಿದ್ದಾರೆ. ಸೊ ಈಗ ಏನು ಲಾಸ್ಟ್ ಒಬ್ಬರು ಆರೋಪಿದು ಡೆತ್ ಆಗಿದೆ ಸ್ಪಾಟಲ್ಲಿ. ಇನ್ನೊಬ್ಬರು ಆರೋಪಿ ಯಾರು ಇದ್ದಾರೆ ಅವ್ರು ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಅವ್ರ ಮೇಲೆ ಮುಂದೆ ಕ್ರಮ ತಗೊಳ್ತೀವಿ. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.